ಇದು ದಂಟ್ಸೊಪ್ಪಿನ ಬಸ್ಸಾರು. ದಂಟ್ಸೊಪ್ಪು ದೇಹಕ್ಕೆ ತುಂಬಾ ತಂಪು ಹಾಗೂ ಆರೋಗ್ಯಕರ ಕೂಡ ಹೌದು. ಇದನ್ನ ಮಾಡ್ಲಿಕ್ಕೆ ಫಸ್ಟು ಒಂದ್ ತಪ್ಲೆಯಲ್ಲಿ ನೀರ್ ಕಾಯೋಕ್ ಇಟ್ಬಿಟ್ಟು ಅದಕ್ಕೆ 1 ಕಪ್ ತೊಗರಿಬೇಳೆ, 1 ಕಪ್ ಹೆಸರುಕಾಳು ಹಾಕಿ ಸ್ವಲ್ಪ ಬೆಂದ್ಮೇಲೆ ದಂಟ್ಸೊಪ್ಪನ್ನ ಕಟ್ ಮಾಡ್ಕೊಂಡು ಈ ರೀತಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳಿ. ನಂತರ ಈ ರೀತಿ ನೀರ್ನೆಲ್ಲ ಬಸ್ದು ಸೊಪ್ಪನ್ನ ಸಪರೇಟ್ ಆಗಿ ಇಟ್ಕೊಳ್ಳಿ. ನಂತರ ಇನ್ನೊಂದು ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ ಹಾಗೂ ಒಂದ್ 4-5 ಮೆಣಸುಗಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಲಾಸ್ಟಿಗೆ ಟೊಮ್ಯಾಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡು ಅದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಹಾಗೂ ಸಾಂಬಾರ್ ಪೌಡರ್ ಹಾಕೊಂಡು ರುಬ್ಕೊಳ್ಳಿ. ನಂತರ ಅದಕ್ಕೆ ಬೆಂದಿರುವಂತಹ ಹೆಸರುಕಾಳು ಹಾಗೂ ತೊಗರಿ ಕಾಳನ್ನ ಸಪರೇಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡು ಈ ರೀತಿ ರುಬ್ಕೊಂಡು ನಂತರ ಬಸ್ದಿರೋಂಥ ನೀರ್ ಜೊತೆ ಮಸಾಲೆನೂ ಹಾಕಿ ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಇನ್ ಪಲ್ಯ ಮಾಡೋಕ್ಕೆ ಬಾಣಲಿಗೆ ಎಣ್ಣೆ, ಕಡಲೆಬೇಳೆ, ಜಜ್ಜಿರೋಂಥ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಗೂ ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಂದಿರುವಂತಹ ಸೊಪ್ಪು ಕಾಳಲ್ಲಿ ನೀರ್ನೆಲ್ಲ ಹಿಂಡಿ ಚೆನ್ನಾಗಿ ಡ್ರೈ ಆಗಿರೋ ತರ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕೊಂಡ್ರೆ ದಂಟ್ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಇದನ್ನ ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ರುಚಿಯಾಗಿರುವಂತಹ ಈ ಬಸ್ಸಾರ್ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ.